ಅಂಗನವಾಡಿ ಕಾರ್ಯಕರ್ತೆಯರು ಮನೆ ಮನೆಗೆ ತೆರಳಿ ಸರ್ವೆ ಕೈಗೊಂಡು ಸರ್ಕಾರದಿಂದ ಅನುಷ್ಠಾನಗೊಂಡ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ತಲುಪಿಸಬೇಕು ಎಂದು ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನಾ ಅನುಷ್ಠಾನ ಅಧ್ಯಕ್ಷ ಗದ್ದಿಗೆ ತಿಪ್ಪೇಸ್ವಾಮಿ ಹೇಳಿದ್ದಾರೆ. ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಶುಕ್ರವಾರ ಜರುಗಿದ ತಾಲೂಕು ಮಟ್ಟದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಕುರಿತು ಪ್ರಗತಿ ಪರಿಶೀಲನೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಪಂಚ ಗ್ಯಾರಂಟಿ ಸೌಲಭ್ಯ ವಂಚಿತ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಯೋಜನೆಯ ಸೌಲಭ್ಯ ಒದಗಿಸುವಂತೆ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಇಒ ಮಾತನಾಡಿ, ಎಪಿಎಲ್ ಪಡಿತರ ಚೀಟಿ ಹೊಂದಿದ ತೆರಿಗೆ ಪಾವತಿಸಿದ ಸರ್ಕಾರಿ ನೌಕರರು ಸಹ ಗೃಹಲಕ್ಷ್ಮಿ ಯೋಜನೆಯ ಸೌಲಭ್ಯ ಪಡೆಯಲು ಅರ್ಹರಾಗಿರುತ್ತಾರೆ ಎಂದು ತಿಳಿಸಿದ್ದಾರೆ. ಅಧ್ಯಕ್ಷ ಗದ್ದಿಗೆ ತಿಪ್ಪೇಸ್ವಾಮಿ ಮಾತನಾಡಿ, ಗ್ರಾಮಗಳವಾರು ಪಡಿತರ ಚೀಟಿ ಫಲಾನುಭವಿಗಳ ಪಟ್ಟಿ ಹಾಗೂ ಸೌಲಭ್ಯ ವಂಚಿತರ ಪಟ್ಟಿಯನ್ನು ಗ್ಯಾರಂಟಿ ಸಮಿತಿ ಸದಸ್ಯರು ನೀಡಬೇಕು. ಗ್ಯಾರಂಟಿ ಯೋಜನೆಗಳು ಇನ್ನೂ ತಲುಪದೇ ಇರಲು ಕಾರಣವನ್ನ ಕಂಡುಹಿಡಿದು ಪರಿಶೀಲಿಸಿ ಅದಕ್ಕೆ ಪರಿಹಾರವನ್ನ ಕಲ್ಪಿಸಿ ಅರ್ಹರಿಗೆ ಯೋಜನೆಗಳನ್ನು ತಲುಪಿಸಬೇಕು ಎಂದು ತಿಳಿಸಿದ್ದಾರೆ. ಸಭೆಯಲ್ಲಿ ಗ್ಯಾರಂಟಿ ಸಮಿತಿ ಸದಸ್ಯರು ಹಾಗೂ ಶಿಶು ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯ ಸಿಬ್ಬಂದಿಗಳು ಸಭೆಗೆ ಮಾಹಿತಿಯನ್ನ ನೀಡಿದ್ದಾರೆ. ಅಲ್ಲ ಸರ್, ಕಾರ್ಡಿಗೆ ಅಪ್ಲೈ ಮಾಡಿದ್ದಾರೆ, ಇನ್ನೂ ಕಾರ್ಡ್ ಬಂದಿಲ್ಲ ಸರ್ ಅವರಿಗೆ. ಇಲ್ಲ ಅಲ್ಲ ಸರ್, ಅಲ್ಲ ಸರ್, ಅವರ ಕಾರ್ಡ್ GST ಬರಲ್ಲ ಅಂತ ಅವ್ರು ಹಾಕಿಲ್ಲ ಸರ್. ಅಂತವು 82 ಇದೆ ಸರ್. ಹೊಸ ರೇಷನ್ ಕಾರ್ಡಿಗೆ ಅಪ್ಲೈ ಮಾಡಿರೋದು 67 ಸರ್. 67 ಈ ಪಟ್ಟಿಗೆ ಹೆಂಗ್ ಸೇರ್ಕೋತಾರೆ? ನೀವೇ ಹೇಳಿದಿರಲ್ವಾ, 96,683 ರೇಷನ್ ಕಾರ್ಡ್ ಇದೆ ಅಂತ ನೀವೇ ಹೇಳಿ, ನೀವೇ ಅದನ್ನ ಅದೇ ಸರ್. ಇದು ಇವಾಗ ಬೇರೆ ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಹಾಕಿರೋದಕ್ಕೆ ಸಂಬಂಧ ಇಲ್ಲ. ನಮಗೆ ಗೃಹಲಕ್ಷ್ಮಿಗೆ ಯೋಜನೆ ಒಳಪಟ್ಟಿರೋದು 96,611. ಇನ್ನು 372 ಜನ ರೇಷನ್ ಕಾರ್ಡ್ ಇದ್ರೂ ಸಹ ಅದು ಸಿಗ್ತಿಲ್ಲ. ಅದು ಯಾಕೆ ಅಂತ ಕೇಳಿ, ನೀವು ಹೊಸ ರೇಷನ್ ಕಾರ್ಡ್ 88 ಅರ್ಜಿ